ಪ್ರದೀಪ್ ನಾವು ಇವಾಗ ಊರು ಹೋಗ್ತಾ ಇದ್ದೀವಿ, ಇಬ್ರು ಜೊತೆಲಿ ಇದ್ದೀವಿ. ತುಂಬಾ ಈ ಟ್ರೈನ್ ಒಳಗಡೆ ಬಿಸಿ ಆಗ್ತಾ ಇದೆಯಾ, ಸಾಕೆ ನಿಂತ್ಕಡೆಗೆ ಜಾಗ ಇಲ್ಲ. ಸೆಕೆಂಡಿನೆಲ್ಲ ಕಿತ್ಕೊಂಡ್ಬಂದು ಸಾಕಾಗಿದ್ಯಾ. ಸರಿಯಾಗಿ ಊಟ ಇಲ್ಲ, ನಿಲ್ಲಿಸ್ತಾ ಇಲ್ಲ, ಏನಿಲ್ಲ. ತುಂಬ ಕಷ್ಟ ಮಾಡಿಬಿಟ್ಟು ಊರಲ್ಲಿ ಹೋಗಿ ಬೇಗ ಬರಬೇಕು ಅಷ್ಟೇ. ಇವಳಿಗೆ ನೋಡ್ರಪ್ಪ, ಕಲ್ಲಿ ಈ ಥರ ಮಿಕ್ಸ್ಚರ್ ತಿಂತಾರೆ. ಊಟ ಕೊಟ್ಟರೆ ಬೇಡ ಅಂತವ್ರೆ. ಇವಾಗ ಚಿಕನ್ ಮಿಕ್ಸ್ಚರ್ ತಿಂತಾವಳಿ, ಅದು ವಿಂಡೋ ಸೈಡ್ ಮಕ್ಕ ಮಾಡಿಬಿಟ್ಟು ಹೆಂಗೆ ತಿಂತಾವಳು, ಬಕ್ಕಾಸುರಿ ಇದ್ದಂಗೆ ತಿಂತಾವಳೆ ಇವಳಂತೂ. ಯಾಕೋ ಇನ್ನೊಂದೇಟು ಸುಪಾರಿ. स्कूलिंग मंदी ना और वीडियो बनाना है वीडियो बनाना है बनना बनना क्या व्यू है यार भाई लोग, बहुत ही बढ़िया, बहुत ही आनंद आ रहा है यार मेरे को। ट्रेन जर्नी बाहर दिख के अच्छी होती है, अंदर मर जाता हूँ यार मैं। ಇವರು ಇದು ನೋಡ್ರಪ್ಪ ಏನು ಮಾಡ್ತಾರೆ. ನಿಮ್ಮ ಕ್ಯಾಮ್ರಾ ಹಿಡಿದಿಲ್ಲ, ಇವಾಗಲೇ ಪೋಸ್ಟ್ ಕೊಡ್ತೀವಿ. ಆದರೆ ಏನೊಂದಪ್ಪ ವ್ಯೂ ಮಾತ್ರ ಸರಿಯಾಗೈತೆ ನೋಡಿ. ನೀವು ಅಷ್ಟು ಕೆಟ್ಟದೇನಿಲ್ಲ, ಮಸ್ತಾಗೈತೆ ವ್ಯೂ. ಈ ಗಾಳಿಯಲ್ಲಿ ವ್ಯೂ ನೋಡ್ಕೊಂಡು ठीक है मैं वीडियो कर रहा हूँ, तो हमको भी कोई A to Z सुनाना। ನಿದ್ದೆ ಬರ್ತಿಲ್ಲ ಕಣ್ರು, ರಾತ್ರಿ 3:30 ಆಗೈತೆ. ಈ ಶೆಕೆಲ್ ಪ್ಯಾಂಟ್ ಬಿಚ್ಕೊಂಡು ತಲೆದಿಂದು ಹಾಕೊಂಡಿದ್ದೀನಿ, ನಿದ್ದೆ ಮಾಡೋಕ್ಕಂತೂ ಆಗ್ತಿರಲ್ಲ. ಗಾಳಿ ಮುಗಿಸ್ತಾರೆ. ಹೆಂಗಿದ್ದೀರ ಊರ? ಇಲ್ಲಿ ಟ್ರೈನ್ ನೋಡಿದ್ರೆ 4 ಅವರ್ ಲೇಟ್ ಆಗಿಬಿಟ್ಟೈತೆ. ಏನು ಮಾಡ್ತೇನೆ, ಪದೇ ನಿಲ್ಲಿಸ್ತಾವನೆ. 4 ಅವರ್ ಲೇಟ್. ರಾತ್ರಿ ಇಡೀ ನಿದ್ದೆ ಇಲ್ಲ, ಏನಿಲ್ಲ ಅಂದಂತೂ. ಯಪ್ಪ, ಅಷ್ಟು ಟ್ಯಾಂಡರ್ ಮಲಗಿದ್ದೆ. ಎಷ್ಟು ಬಿಸಿಲಿತ್ತು ಅಂದರೆ ನಾನು ಶಾರ್ಟ್ಸಲ್ಲಿ ಇದ್ದೀನಿ ಇವಾಗ. ನಾನು ಸಖತ್ ಬಿಸಿಲು. ಆ ಬಿಸಿಲಿಗೆ ಫ್ಯಾನ್ ಹಾಕ್ತಿದ್ದೀನಿ, ಆಗ್ತಾನೆ ಇಲ್ಲ ನನಗಂತೂ. ಅಲ್ಲಿ ನೋಡಿದ್ರೆ ಅಪ್ಪ ನಮ್ಮದು ಕಂಪ್ಲೇಂಟ್ ಮಾಡ್ತವ್ರೆ ಅವ್ರ ಹತ್ರ. ನಿನ್ನೆ ಟಿಕೆಟು ಫಿಸಿಕಲ್ ಟಿಕೆಟ್ ಮಾಡಿದ್ದೆ, ವೇಟಿಂಗ್ ಲಿಸ್ಟ್ ಅಂತ ಬಂದಿತ್ತು ಫಿಸಿಕಲ್ ಟಿಕೆಟ್ ಮಾಡಿದಾಗ. ಆಮೇಲೆ ಇನ್ನು ಅವ್ನು ನೋಡಿದ್ರೆ ಫಿಸಿಕಲ್ ಟಿಕೆಟ್ ಕೊಟ್ಟವ್ರೆ ಅಂದರೆ ಕೌಂಟ್ರಲ್ಲಿ ಅದೇ ಬೇಕು, ಇದು ಬೇಡ ಅಂತ ಅಂದವನೆ. ರೂಪಿಸಿ ಕರ್ಕೊಂಡು ಇವಾಗ ಕರ್ಕೊಂಡು ಬಂದಿದ್ದೀನಿ. ಅವರು ಮಾಡಿ ತಗೊಂತಾರೆ. ಫಿಸಿಕಲ್ ಟಿಕೆಟ್ ಬೇಕು, ಇದು SMS ಬಂದಿರೋದು, ಇಲ್ಲಾಂದರೆ ಫೋಟೋ ಕಾಪಿ ಇದೆ ನಮಗೆ ಬೇಡ ಅಂತ ಅಂದರು. ಅದಕ್ಕೆ ಆಮೇಲೆ ಅವನಂದರೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ಆಯ್ತು ಏನು ಮಾಡ್ತೀನಿ ಅಂತ ನೋಡಿ ಅಂದ್ಬಿಟ್ಟು ಆಮೇಲೆ ಅಪ್ಪ ಅವ್ನಿಗೆ 5 ರೂಪಾಯಿ ಕೊಟ್ಟು ಕಳಿಸು. ಅವ್ನು 3,500 ಕೇಳ್ತಿದ್ದ ಟಿ ಟಿ. ಇಲ್ಲಿ ನೋಡಿದ್ರೆ ಅವ್ನು ಸೈಡಲ್ಲಿ ಕರ್ಕೊಂಡು ಹೋಗಿ ಕೊಡ್ತಾರೆ 500 ರೂಪಾಯಿ. ಯಾರಿಗೂ ಹೇಳ್ಬಿಟ್ರು, ಆಮೇಲೆ ನಮಗೆ ಬೈತಾರೆ. ನಮ್ಮಲ್ಲಿ ಇವು ಹಣ್ಣೊಂದಿರ ಈಗ ಕುತ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಯಾಕಂದರೆ ಇವ್ರ ಫೋನ್ ಚಾರ್ಜಿಗೆ ಇಕ್ಕೋರು, ಅದಕ್ಕೆ ಚಾರ್ಜಿಗೆ ಇಕ್ಕೋರೆ ಅಂದ್ಬಿಟ್ಟು ಇವ್ರ ಹತ್ರ ಎಂಟರ್ಟೈನ್ಮೆಂಟ್ಗೋಸ್ಕರ ಏನೂ ಇಲ್ಲ, ಅದಕ್ಕೆ ನೋಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡವ್ರೆ. किधर बिठाया आपने उनको? किधर बैठा है? आधा मैं उसको जोमेटो में बैठाया। रील्स में नहीं भैया, सच में बोलो। सच में मैंने उसको जोमेटो में बैठाया। घर में ऑर्डर किया 250 में। उसके बाद अच्छा, भाभी डिलीवरी कर रही थी, खाना डिलीवरी आपने ऑर्डर किया? हाँ, मैं ऑर्डर किया। तो मतलब 250 का खाना लेके आई मेरे लिए। आपने क्या दिया बाद में? फिर उसके बाद
मैं खाना भी रख लिया, इसको भी रख लिया फिर। क्यों खाना बनाने के लिए परमानेंट ಅದ್ರಲ್ಲಿ ನಾನು ನನ್ನ ಹತ್ರ ಮಾಡೋಕ್ಕೇನು ಕೆಲಸ ಇಲ್ಲ ಅಂದ್ಬಿಟ್ಟು ಇವ್ರ ಜೊತೆ ಮಾತಾಡ್ಕೊಂಡಿದ್ದೀನಿ. ಇವಾಗ ಸೈಕ್ ಮಾಡ್ದವ್ರೆ ಒಳ್ಳೆ ಏನೇನು ಅಂದ್ಬಿಟ್ಟು ಅವಾಗ್ಲಿಂದ ಕೇಳೋಣ ಅವ್ರದ್ದೊಂದು ಸ್ವಲ್ಪ ಲೈಫ್ ಕತೆ ಕೇಳೋಣ. ಇಲ್ಲಿ ನೋಡ್ರು, ಇಲ್ಲಿ ಈ ಕಡೆ ಏನು ಪಟ್ರೆ ಅಂದರೆ ಇಲ್ಲಿ ಒಂದು ಸ್ಟೆಪ್ಪು, ಆಮೇಲೆ ಅಲ್ಲೇ ಗಟ್ರಲ್ಲಿ ಬೀಳೋದು. ನಾಲ್ಕು ಬ್ರಿಡ್ಜಿಗೆ ಬಂದ್ಬಿಟ್ಟಿದ್ದೀವಿ ನಾಗ್ಪುರಲ್ಲಿ. 50 में खाना, क्या खाना भैया? 4 वर्दी ये ಆನ್ಲೈನ್ದಲ್ಲಿ ಕ್ಯಾಶ್ ಐತೆ ಜೋಬಲ್ಲಿ ಕಾಸಿಲ್ಲ ಅಂದ್ಬಿಟ್ಟು ಬೈದ ಆಡ್ತವ್ರೆ. ತಲೆ ತೆಗ್ಬಿಟ್ಟಿದ್ಯಾ ನೀನು ಹೋಗೋತ್ತಿಗೆ ಉಚ್ಕೊಂಡು ಅಂದ್ಬಿಟ್ಟು. हाँ पूरी वाले भैया यहाँ पे स्कैनर नहीं रखे हैं, पूरी बेच रहे हैं। दिमाग की क्या कर दिया भैया उन्होंने? स्कैनर का जमाना है भैया अभी, मतलब पूरे लोग सारे जहाँ भी ऑल इंडिया में भाई हर जगह स्कैनर चलते हैं। अब गैस कहाँ से लाएगा? गैस पूरे है नहीं, 50 रुपये नहीं रखे गैस। ಏನಂದರೆ ಇಂಡಿಯನ್ ರೈಲ್ವೆ ಸ್ಟೇಷನ್ ಹೆಂಗೈತೆ ಗೊತ್ತಾ? ಜಾಸ್ತಿ ನೋಡ್ತಿದ್ದೀವಿ ನೀವು. ಇಲ್ಲಿ ನೋಡ್ರಿ, ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಈ ರೇಂಜಲ್ಲಿ ಐತೆ ಇವಾಗ. ಏನು ಮಾಡ್ತಾರೇನೋ ಮಾಡೋದೆಲ್ಲ ಅದನ್ನು ನಾವೇನೆ. ಫಸ್ಟ್ ಆಫ್ ಆಲು ನಾವು ಸರಿ ಇದ್ಬಿಟ್ಟು ಬೇರೆಯವ್ರಿಗೆ ಹೇಳಿದ್ರೆ ಅವರು ಅಂತಾರೆ ಏನಪ್ಪ ನೀನು ಹಿಂಗೆ ಅಂದ್ಬಿಟ್ಟು. ಅವ್ರು ಆಮೇಲೆ ನಮಗೆ ಬುದ್ಧಿ ಮಾತಂತಾರೆ. ಇವೆಲ್ಲ ಇಲ್ಲಿ ಹಿಂಗೆ ನಡೆಯುತ್ತೆ ಅಂದ್ಬಿಟ್ಟು ಸರಿ ಮಾಡೋಕ್ಕೂ ಬಿಡಲ್ಲ, ಸರಿ ಮಾಡೋದೂ ಇಲ್ಲ. ಇಷ್ಟೇ, ಅದು ಏನು ಮಾಡೋಕ್ಕಾಗಲ್ಲ. ಒಂದು ಸತಿ ಹೇಳ್ತೀವಿ ಅಷ್ಟೇ, ಮುಗೀತ ಆಮೇಲೆ ಅಲ್ವಾ? ಯಾಕೋ ಸೆಂಟ್ರಲ್ ನಿಲ್ಲಿಸ್ಬಿಟ್ಟವ್ರೆ. ಏನಂದರೆ ನಿನ್ನೆ ಬೆಳಗ್ಗೆ 7:15ಗೆ ಟ್ರೈನ್ ಹತ್ತಿದ್ದು. ಟ್ರೈನ್ ಸ್ಟಾರ್ಟ್ ಆಗಿರೋದು. ಮನೆಯಿಂದ ಟಿಕೆಟ್ ತಗೊಂಡ್ಬಂದು ಮರ್ತೋಗಿದ್ದೀವಿ. ಆಮೇಲೆ ಫುಲ್ಲು ನಿನ್ನೆ ಪೂರ್ತಿ ಟ್ರೈನಲ್ಲಿ ಎಷ್ಟು ಸೆಕೆ ಅಂದರೆ ನಿಮಗೆ ಗೊತ್ತಿರಬೇಕು. ಶಾರ್ಟ್ಸ್ ಹಾಕೊಂಡಿದ್ದೀನಿ, ನಾನು ಇನ್ನೋರ್ಗೂ ಶಾರ್ಟ್ಸ್ ಹಾಕೊಂಡಿದ್ದೀನಿ. ಇಳಿಯೋದು ನಾಳೆ ಬೆಳಗ್ಗೆ 8 ಗಂಟೆ. ಫೋನ್ ನೋಡಿದ್ರೆ ಅವಾಗ ಎದ್ಬಿಟ್ಟು ನೋಡ್ತಿರಾಗ 4 ಅವರ್ ಹಿಂದೆ ಇತ್ತು ಟ್ರೈನು. ಆಮೇಲೆ ಇಲ್ಲಿ ಎಲ್ಲ ಕೇಳಿದಾಗ ಕರ್ಕೊಂಡು ಹೋಗುತ್ತೆ ಬೇಗ ಅಂತ ಗೊತ್ತಿಲ್ಲ. ಇವಾಗ ಹೆಂಗೆ ಹೋಗೋದು, ನಾಳೆ ಬೆಳಗ್ಗೆ ಎಷ್ಟು ಗಂಟೆ ರೀಚ್ ಮಾಡಿಸ್ತಾರೆ ಅಂದ್ಬಿಟ್ಟು. ತಿರ್ಗಾ ಅಲ್ಲಿಂದ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಇವಾಗ ಎಲ್ಲ ಅಪ್ಪ ನೋಡ್ಕೊಂತಾರೆ. ಒಳಗಡೆ ಅಪ್ಪ ಕಯ ಅಂತ ತುಂಬ ಜನ ಇದ್ದಾರೆ. ಸಾಕಾಯ್ತು. छोटू येता हसतो, येता हसणे छोटू. सुनो देखा पाया टिकट टिकट थोड़ा वेट तो देखा ಬೆಳಂಗೆ ಆದಂಗೆ ಕೋತಿಗಳಿಗೊಂದು ನಮಸ್ಕಾರ ಅಂದ್ಬಿಟ್ಟು ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಸ್ಟ್ ಅಂದಿಲ್ಲ ಅಂತ ಇದ್ದಿದ್ದ ಉಳಿಸ್ತಾ ಇದ್ದೀನಿ ಅಲ್ಲೇ. ಹೆಂಗೈತೆ ವ್ಯೂ. ಮಸ್ತ್ ಅಲ್ವಾ? ಅದು ಏನು ಮಾಡೋದಿಲ್ಲ.
ಅಲ್ಲಿರ್ಬೇಕಲ್ಲ ಮರಿ. ಇವಾಗ ಆಗಿರೋದು ಬೆಳಗ್ಗೆ 6:30. ಅವಾಗಲೇ ಎದ್ದಿದ್ದು ಇವಾಗ ಮಾಡ್ತಾ ಇದ್ದೀನಿ. ಮಸ್ತಾಗೈತೆ ನೀವು. ನಾಷ್ಟ ತಿಂದಿನ ಅಂದ್ಬಿಟ್ಟು ಹೊಗಳಿಸ್ಕೊಂಡು ನಾಷ್ಟ ತಿನ್ಕೊಂತ ಇವಳು. ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ನೋಡ್ರಪ್ಪ ಇಲ್ಲಿ ಚಿಕ್ಕ ಹುಡುಗರೆಲ್ಲ ಆಟ ಆಡ್ತಾವ್ರೆ ನೀರಲ್ಲಿ. ಸಕ್ಕತ್ ದೇಸಿ ದೇಸಿ. ऋतु देख ना अच्छा दिखने लगे हैं वहाँ ನಾವು ಇದೇ ಹೋಗ್ತಾ ಇದ್ದೀವಿ. ನೋಡ್ತಿದ್ದೀರ ಸಾಮಾನು. ಬಾಯ್ 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 ಶಿವಡೆ ಹೇಗಿದ್ದೀರಾ ಗೌರವ ಒಂದನೇ ಮೈದ बाय बाय गाइस ಎಲ್ಲ बाय बाय गाइस हम लोग मिलेंगे अगले व्लॉग में